ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ದೇಶಾದ್ಯಂತ ಈ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿಯೇ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದಂತಹ ಸುಪ್ರೀಂ ಕೋರ್ಟ್ ಇದನ್ನು ತಡೆಯೋ ನಿಟ್ಟಿನಲ್ಲಿ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಆ ಆದೇಶದಲ್ಲಿ ಏನಿದೆ, ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ, ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ಕೇಳಿ. ಈ ಸೈಬರ್ ವಂಚನೆಯನ್ನು ತಡೆಗಟ್ಟುವುದಕ್ಕೆ ಮತ್ತು ಸಂತ್ರಸ್ತರ ಖಾತೆಯಿಂದ ಲೂಟಿಯಾದಂತಹ ಹಣ ಇರುತ್ತಲ್ಲ, ಅದನ್ನು ಬಹಳ ಕ್ವಿಕ್ ಆಗಿ ತ್ವರಿತವಾಗಿ ಮರುಪಾವತಿಸೋದಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೊಟ್ಟಿದೆ. ತ್ರಿಸದಸ್ಯ ಪೀಠ ಸ್ವಯಂ ಪ್ರೇರಿತ ದೂರಿನ ವಿಚಾರಣೆ ನಡೆಸಿ ಈ ಆದೇಶವನ್ನು ಕೊಟ್ಟಿರೋದು. 4 ವಾರದ ಒಳಗಾಗಿ ಮ್ಯೂಲ್ ಅಕೌಂಟ್ ಅಂದರೆ ಈ ವಂಚಕರು ಹಣ ವರ್ಗಾವಣೆ ಮಾಡೋದಕ್ಕೆ ಅಂತ ಬಳಸ್ತಾರಲ್ಲ ನಕಲಿ ಖಾತೆ, ಅದರ ಕುರಿತು ಒಂದು ಪ್ರಮಾಣಿತ ಕಾರ್ಯಾಚರಣೆ ಕಾರ್ಯವಿಧಾನ ಅಂದರೆ ಈ SOP ಏನಿರುತ್ತೆ, ಆ SOPಯನ್ನು ರೂಪಿಸಿ RBIಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ವಂಚನೆಗೊಳಗಾದಂತಹ ಸಂತ್ರಸ್ತರ ಹಣದ ಚಲಾವಣೆಗೆ ಅನುವು ಮಾಡಿಕೊಡುವಂತಹ ಇಂಥ ಖಾತೆ ಏನಿರುತ್ತೆ ಅದರ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಏನಿದು ಡಿಜಿಟಲ್ ಅರೆಸ್ಟ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ವಂಚಕರು CBI, ED, ಕಸ್ಟಮ್ಸ್ ಅಥವಾ ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲಿ ವಿಡಿಯೋ ಕಾಲ್ ಮಾಡ್ತಾರೆ. ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಬಂದಿದೆ, ಡ್ರಗ್ಸ್ ಸಿಕ್ಕಿದೆ, ಅಥವಾ ನಿಮ್ಮ ಬ್ಯಾಂಕ್ ಖಾತೆಯಿಂದ ಅಕ್ರಮ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಿ ಸುಳ್ಳು ಕೇಸಿನ ಬೆದರಿಕೆ ಒಡ್ತಾರೆ. ಸಂತ್ರಸ್ತರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಆ ರೀತಿ ಕೋಟ್ಯಂತರ ರೂಪಾಯಿಯ ಹಣದ ವಂಚನೆಯಾಗಿದೆ. ರಾಜ್ಯದ ಅತಿ ದೊಡ್ಡ ಕೇಸ್ ನಿಮಗೆ ನೆನಪಿರಬಹುದು. ಬೆಂಗಳೂರಿನಲ್ಲಿ 2026 ಮೇನಲ್ಲಿ 24 ಕೋಟಿ ರೂಪಾಯಿ ಡಿಜಿಟಲ್ ಅರೆಸ್ಟ್ ಪ್ರಕರಣ ಆಗಿತ್ತು. ರಾಜ್ಯದಲ್ಲೇ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣ ಇದು. ದುಬೈನಲ್ಲಿ ಶಿಕ್ಷಕಿಯಾಗಿ ನಿವೃತ್ತರಾಗಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ನೆಲೆಸಿದರು ಒಬ್ಬ 74 ವರ್ಷದ ವೃದ್ಧೆ. ಅವರಿಗೆ CBI ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡ್ತಾರೆ ವಂಚಕರು. ಅಕ್ರಮ ಹಣ ವರ್ಗಾವಣೆ ಕೇಸಿನ ಬೆದರಿಕೆಯೊಡ್ತಾರೆ. ಬರೋಬ್ಬರಿ 24 ಕೋಟಿ ರೂಪಾಯಿ ಸುಲಿಗೆ ಮಾಡಿದ್ರು. 5 ತಿಂಗಳ ಕಾಲ ಅವರನ್ನ ಮಾನಸಿಕವಾಗಿ ಬೆದರಿಸಿದ್ರು. ಈ ಸಂಬಂಧ 6 ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸಲಾಗಿತ್ತು. 5,46 ಲಕ್ಷ ರೂಪಾಯಿಯನ್ನು ಮರುಪಡೆಯುವಲ್ಲಿ, ವಾಪಸ್ ಪಡೆಯುವಲ್ಲಿ ಸೈಬರ್ ಕಮಾಂಡ್ ಯಶಸ್ವಿಯಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನಕಲಿ ಆದೇಶದ ಪ್ರತಿಗಳನ್ನು ಬಳಸಿ ಮತ್ತು ಆನ್ಲೈನ್ ಮೂಲಕ ಬೆದರಿಸಿ 82 ವರ್ಷದ ಹಿರಿಯ ನಾಗರಿಕರೊಬ್ಬರಿಗೆ 22 ಕೋಟಿ 9 ಲಕ್ಷ ರೂಪಾಯಿ ಅವರಿಂದ ದೋಚಲಾಗಿತ್ತು. ಈ ಪ್ರಕರಣ ಕೂಡ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಕೇಂದ್ರ ಹಾಗೂ RBIಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೂಡ ನೀಡಿತ್ತು. ಇದೆಲ್ಲದರ ಬೆನ್ನಲ್ಲೇ ಸೈಬರ್ ವಂಚನೆ ಮತ್ತು ಡಿಜಿಟಲ್ ಹಗರಣಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವ ಜೊತೆಗೆ ಇಂತಹ ವಂಚನೆಯ ನಿರ್ವಹಣೆಗೆ E0 FIR ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ರಾಜ್ಯಗಳಿಗೆ ಸೂಚಿಸಲಾಗಿದೆ. ಈ E0 FIR ಅಂತಂದರೆ ಯಾವುದೇ ಅಪರಾಧ ನಡೆಯುತ್ತಲ್ಲ, ಆಗ ಅಧಿಕಾರ ವ್ಯಾಪ್ತಿಯನ್ನು, ಜುರಿಸ್ಡಿಕ್ಷನ್, ಅದರ ಹದ್ದನ್ನು ಲೆಕ್ಕಿಸದೆ, ಅದರ ವ್ಯಾಪ್ತಿಯನ್ನು ಲೆಕ್ಕಿಸದೆ ಆನ್ಲೈನ್ ಮೂಲಕ ತಕ್ಷಣ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದಾದಂತಹ FIR ಇದು 0 FIR. ಪೊಲೀಸ್ ಠಾಣೆಗೆ ಅಲಿಯುವಂತಹ ಅಗತ್ಯ ಇರಲ್ಲ. ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಏನಿರುತ್ತೆ, ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದ KSP ಆ್ಯಪ್ ಏನಿದೆ, ಆ ಮೂಲಕ ದೂರನ್ನು ಸಲ್ಲಿಸಬಹುದು. ದೂರು ದಾಖಲಾದ ತಕ್ಷಣ ಅದಕ್ಕೆ ಯಾವುದೇ ನಿರ್ದಿಷ್ಟ ಠಾಣೆಯ ನಂಬರ್ ಕೊಡಲ್ಲ, ಬದಲಿಗೆ 0 ಅಂತ ನಮೂದಿಸಲಾಗುತ್ತೆ. ಹಾಗಾಗಿ E0 FIR ಇದು. ಸುಪ್ರೀಂ ಕೆಲವು ಪ್ರಮುಖ ನಿರ್ದೇಶನಗಳನ್ನು ಕೊಟ್ಟಿದೆ. ಸೈಬರ್ ವಂಚನೆ ಮತ್ತು ಮ್ಯೂಲ್ ಅಕೌಂಟ್ಗಳ ನಿಯಂತ್ರಣಕ್ಕಾಗಿ ಶೀಘ್ರವೇ SOPಯನ್ನು ನಿಗದಿಪಡಿಸಿ 4 ವಾರಗಳ ಒಳಗೆ ಜಾರಿಗೊಳಿಸಬೇಕು ಅಂತ ಹೇಳಿ ಎಲ್ಲ ಹೈಕೋರ್ಟ್ಗಳಿಗೂ SOPಯನ್ನು ರವಾನಿಸಬೇಕು ಅಂತ ಹೇಳಿ RBIಗೆ ಸೂಚಿಸಲಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರಾಡಳಿತ ಪ್ರದೇಶ, ಕಾನೂನು ಜಾರಿ ಸಂಸ್ಥೆಗಳು ಸೈಬರ್ ಕ್ರೈಮ್ ದೂರು ನಿರ್ವಹಣೆ ಮತ್ತು ಹಣ ಮರುಪಡೆಯುವಿಕೆ ಪ್ರಕ್ರಿಯೆಯನ್ನು ಕ್ವಿಕ್ ಆಗಿ ಮಾಡಬೇಕು. ಆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಬೇಕು. ಸೈಬರ್ ವಂಚನೆ ತನಿಖೆಗೆ ಸಂಬಂಧಪಟ್ಟಂತೆ ಫ್ರೀಸ್ ಮಾಡಲಾಗಿರುತ್ತಲ್ಲ ಬ್ಯಾಂಕ್ ಖಾತೆಗಳ ವಿಚಾರಣೆ ಮತ್ತು ವಿಲೇವಾರಿ ಏನಿದೆ, ಅದನ್ನು ಶೀಘ್ರ ಪೂರ್ಣಗೊಳಿಸಬೇಕು. ಕೇಂದ್ರ ಸರ್ಕಾರ ಅಂತರ್ ಇಲಾಖಾ ಸಮಿತಿಯ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆ ಜೊತೆ ಸಮಾಲೋಚನೆ ನಡೆಸಿ ಈ ಡಿಜಿಟಲ್ ಅರೆಸ್ಟನ್ನು ತಡೆಗಟ್ಟುವುದಕ್ಕೆ ಅಗತ್ಯವಾದಂತಹ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಸೈಬರ್ ವಂಚನೆಗೆ ಸಂಬಂಧಪಟ್ಟಂತೆ ರಾಜ್ಯವಾರು ಅಥವಾ ಬ್ಯಾಂಕ್ವರಿಗೆ ಬಂದಂತಹ ದೂರುಗಳ ನೋಂದಣಿ ಏನಿರುತ್ತೆ ಅದರ ವಿಲೇವಾರಿ ವರದಿಯನ್ನು ಸಲ್ಲಿಸಬೇಕು ಅಂತಲೂ ಕೂಡ ಹೇಳಿದೆ. ಈವರೆಗೆ ದೇಶದ ಎಲ್ಲ ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಸುಮಾರು 57 ಬ್ಯಾಂಕ್ನ 36,290 ಡಿಜಿಟಲ್ ಅರೆಸ್ಟ್ ಹೆಸರಿನ ಸುಲಿಗೆ ಪ್ರಕರಣ ಆಗಿದೆ. ಆ ಪ್ರಕರಣಗಳಲ್ಲಿ 18 ಕೋಟಿ 5 ಲಕ್ಷ ಮೊತ್ತವನ್ನು ಆ ಖಾತೆಗಳಿಗೆ ಮರುಪಾವತಿಸಲಾಗಿದೆ. ಅಂದರೆ ಅಲ್ಲಿವರೆಗೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅದನ್ನು ಇನ್ನಷ್ಟು ತ್ವರಿತವಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಸುಪ್ರೀಂ ಈ ಸೂಚನೆಯನ್ನು ಕೊಟ್ಟಿದೆ. ಆದರೆ ನಾವೆಲ್ಲ ಒಂದು ನೆನಪಿನಲ್ಲಿ ಇಟ್ಕೋಬೇಕು, ಯಾವುದೇ ತನಿಖಾ ಸಂಸ್ಥೆಯಾಗಿರಲಿ, ಅದು CBI
CBI ಇರಲಿ, NCB ಇರಲಿ, ಪೊಲೀಸರಿರಲಿ, ಯಾರೇ ಆದರೂ ವಿಡಿಯೋ ಕಾಲ್ ಮೂಲಕ ಯಾರನ್ನೂ ಡಿಜಿಟಲ್ ಅರೆಸ್ಟ್ ಮಾಡುವಂಥ ಅಧಿಕಾರವೇ ಇರಲ್ಲ. ಹಾಗಾಗಿ ಅಂತಹ ಕರೆಗಳು ಬಂದರೆ ಡಿಜಿಟಲ್ ಅರೆಸ್ಟ್ ಅಂತ ಅಂದರೆ ಅವೆಲ್ಲವೂ ಕೂಡ ಫೇಕ್ ಅನ್ನೋದು ನಿಮಗೆ ಗೊತ್ತಿರಬೇಕು. ತಕ್ಷಣ ನೀವು ಮಾಡಬೇಕಾಗಿದ್ದಿಷ್ಟೇ 1930 ಈ ಸೈಬರ್ ಹೆಲ್ಪ್ಲೈನ್ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಈ ಪೋರ್ಟಲ್ನಲ್ಲಿ ನೀವು ದೂರನ್ನು ಕೊಡಬಹುದು. ಬಹಳ ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ, ಜವಾಬ್ದಾರಿಯಿಂದ ವರ್ತಿಸಬೇಕಾದದ್ದು ಕೂಡ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ನಮಸ್ಕಾರ.